ನಾವು ಮಾತು ಹೇಳಿದ್ರೆ ಸರ್, ಮಾತು ಕೊಟ್ರೆ ಯಾರೇ ಆಗಲಿ ಮಾತು ಕೊಟ್ರೆ ಮಾತು ಉಳಿಸ್ಕೋಬೇಕು ರಾಜಕಾರಣದಲ್ಲಿ ಅಂತ. ಆ ಮಾತು ಉಳಿಸಿಕೊಳ್ಳುವ ಅಥವಾ ಅದ್ರ ಬಗ್ಗೆ ಪರಿಶೀಲನೆ ಮಾಡುವಂತ ಸಮಯ ಬಂದಿದೆ ಅಂತ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೀವೇನ್ ಹೇಳ್ತೀರಿ ಅದನ್ನ ನಾನು ಕೇಳ್ತೀನಿ. ಸಿಎಂ ಆಗಲಿ ಅನ್ನೋ ಕಾರ್ಯಕರ್ತರ ಅಭಿಪ್ರಾಯ ಇನ್ನೇನು ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ಎಷ್ಟು ದಿನ ಕಾಯಬೇಕು? ಆ ಸಮಯ ಬಂದಿಲ್ವಾ? 2.5 ವರ್ಷ ಆಯ್ತು. ಅದು ನಿಮ್ಮ ಮುಂದೆ ನಡೆಯುವಂತ ಚರ್ಚೆ ಅಲ್ಲ. ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪಕ್ಷದ ಶಾಸಕರ ಒಂದು ಬೆಂಬಲದಿಂದ ಇವತ್ತು ನಡೆಸ್ತಾ ಇದ್ದಾರೆ. ಹಾಗಾಗಿ ಪಕ್ಷ ತೀರ್ಮಾನ ಮಾಡ್ಬೇಕು. ಏನೇ ಮಾಡ್ಬೇಕು ಅಂದ್ರೆ ಪಕ್ಷ ತೀರ್ಮಾನ ಮಾಡ್ಬೇಕೆ ಹೊರತು ವೈಯಕ್ತಿಕವಾದಂತ ವಿಚಾರ ಇಲ್ಲಿಲ್ಲ. ಹೇಳಿದ್ದೀನಲ್ಲ, ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ. ಹೇಳ್ತಾ ಇದ್ದೀರಾ, ಬಟ್ ಡಿ ಕೆ ಶಿವಕುಮಾರ್ ಅವರು ಶ್ರಮದ ಪ್ರತಿಫಲವನ್ನು ಕೇಳ್ತಾ ಇದ್ದಾರೆ. ಇಲ್ಲ, ಶ್ರಮ ಎಲ್ಲರೂ ಹಾಕಿದ್ದಾರೆ. ಶಿವಕುಮಾರ್ ಅವರು ಹಾಕಿದ್ದಾರೆ, ಬೇರೆಯವರು ಹಾಕಿದ್ದಾರೆ. ಎಲ್ರಿಗೂ ಬೇರೆ ಬೇರೆಯವ್ರಿಗೂ ಕೂಡ ಒಬ್ಬೊಬ್ರಿಗೂ ಕೂಡ ಒಬ್ರು ಮಂತ್ರಿ ಆಗ್ಬೇಕು ಅಂತಾರೆ, ಇನ್ನೊಬ್ರು ಉಪಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ, ಒಬ್ರು MP ಆಗ್ಬೇಕು ಅಂತಾರೆ, ಒಬ್ರು MLA ಆಗ್ಬೇಕು ಅಂತಾರೆ. ಅವ್ರು ಒಬ್ಬೊಬ್ರದ್ದು ಒಂದೊಂದರ ಆಸೆ ಆಕಾಂಕ್ಷೆಗಳು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಸೊ ಹಂಗಾಗಿ ಅದನ್ನ ಸ್ವಾಭಾವಿಕವಾದಂತ ಮಾತುಗಳೇ ಹೊರತು ಅದ್ಯಾವುದು ಕೂಡ ಮುಖ್ಯ ಅಲ್ಲ. ಇವತ್ತು ನಾವು ಉತ್ತಮವಾದಂತ ಆಡಳಿತವನ್ನ ಕೊಡೋದೇ ನಮ್ಮ ಗುರಿ. ನಿಮ್ಮ ಪಕ್ಷದಲ್ಲಿ ಎಸ್ಪೆಷಲಿ ಬೇರೆ ಪಕ್ಷಗಳು ಕಾಂಗ್ರೆಸ್ ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ ಬದ್ಧತೆ ಶ್ರಮಕ್ಕೆ ಖಂಡಿತ ಪ್ರತಿಫಲ ಇದ್ದೇ ಇದೆ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಒಂದಲ್ಲ ಒಂದಿನ ಸಿಗುತ್ತೆ, ಕಾದ್ ನೋಡ್ಬೇಕು. ನನಗ್ ಗೊತ್ತಿಲ್ಲ. ಭರವಸೆಗಳ ಮೇಲೆ ನಾವು ಬದುಕ್ತಾ ಇರೋದು, ನಂಬಿಕೆ ಮೇಲೆ ನಾವಿರೋದು. ನೀವು ಕೂಡ ನಂಬಿಕೆ ಮೇಲೆನೆ ನೀವು ಕೆಲಸ ಮಾಡ್ತಾ ಇರೋದು. ನೀವು ಯಾವುದೇ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಆ ನಂಬಿಕೆಯ ಆಧಾರದ ಮೇಲೆ ನೀವು ಕೂಡ ಆ ಸಂಸ್ಥೆಗೆ ಒಳ್ಳೇದಾಗ್ಲಿ, ನನಗೇನಾರ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದಾನೇ ನೀವು ಕೆಲಸ ಮಾಡ್ತಾ ಇರೋದು. ಸಂಸ್ಥೆ, ರಾಜಕಾರಣ ಎಲ್ಲವೂ ಕೂಡ ಒಂದೇ ದೃಷ್ಟಿಕೋನದಲ್ಲಿ ನೀವು ಆಲೋಚನೆ ಮಾಡಿದಾಗ ಎಲ್ಲರೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿನಲ್ಲೇ ಕೆಲಸ ಮಾಡ್ತಾರೆ. ಅದು ನನಗ್ ಗೊತ್ತಿಲ್ಲ. ಅದು ನೀವು ಪಕ್ಷದ ವರಿಷ್ಠರನ್ನ ಕೇಳಬೇಕು. ನಾನು ಹೈಕಮಾಂಡ್ ನ ಭೇಟಿ ಮಾಡಿದ್ದು, ನಾನೇನು ಬೇರೆ ಏನು ಮಾತಾಡಕ್ ಹೋಗಿಲ್ಲ, ರಾಜಕೀಯವಾದಂತದ್ದಿಲ್ಲ. ನಾನು ಸ್ವಾಭಾವಿಕವಾಗಿ ನಾನು ಹೋದಾಗೆಲ್ಲನೂ ಕೂಡ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತೀನಿ. ನನಗೆ ನ್ಯಾಯಾಲಯದಲ್ಲಿ ಕೇಸ್ ಇತ್ತು, ಕೇಸ್ಗೋಸ್ಕರ ಹೋಗಿದ್ದೆ. ನನ್ನ ಕೆಲಸ ಮುಗಿಸ್ಕೊಂಡೆ ಬಂದೆ. CM ನಮ್ಗೆ ಹೊಸಬ್ರಲ್ವಲ್ಲಪ್ಪ CM, ನಮ್ಗೆ ಹಳಬ್ರು CM. ನಮ್ CM ಹತ್ರ ನಾನ್ ಮಾತಾಡೋದಕ್ಕೆ ಏನ್ ಅದ್ರಲ್ಲಿ ಆತಂಕ ಏನಿದೆ? ಈಗ ಸ್ವಲ್ಪ ಹೇಳ್ತೀನಿ ಕೇಳಿಲಿ. ನಾನು ಯಾರ ಬೇರೆಯವರು CM ಹತ್ರ ಹೋಗಿ BJP CM ಹತ್ರ ಮಾತಾಡಿದ್ದೀನ? ನಮ್ CM ಹತ್ರ ನಾನ್ ಮಾತಾಡೋದಕ್ಕೆ ಬೇಜಾರು ಯಾಕೆ ಮಾಡ್ಕೋತೀರಿ? ವಿಶ್ವನಾಥ್ ಅವರು ನಿನ್ನೆ ಆಗ್ರಹಿಸಿದ್ದಾರೆ. ಅಂದ್ರೆ ಅಧಿಕಾರ ಹಸ್ತಾಂತರ ಇದೆ ಅನ್ನೋದು ನಮಗೂ ಗೊತ್ತು, ಅದನ್ನ ತಕ್ಷಣ ಬಿಟ್ಕೊಡಿ ಸಿದ್ದರಾಮಯ್ಯ ತಾಕೀತ್ ಮಾಡಿದ್ದಾರೆ. ಅವರು ವಿರೋಧ ಪಕ್ಷದವರು. ಅವ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅವ್ರನ್ನೇ ಕೇಳಬೇಕೆ ಹೊರತು ಅದು ನಮ್ಗೆ ಸಂಬಂಧಪಟ್ಟದ್ದಲ್ಲ. ಒಂದು ಚರ್ಚೆ ಆಗ್ತಿರೋದು, ತಾವು CM ಭೇಟಿ ಮಾಡಿ ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ಅನಿಸಿಕೆಗಳನ್ನ, ಹಳೆಯ ಚರ್ಚೆಗಳ ವಿಚಾರಗಳನ್ನ ನೆನಪು ಮಾಡಿಕೊಡ್ತಕ್ಕಂಥ ಪ್ರಯತ್ನ. ಆ ತರದ್ದೇನು ಇಲ್ಲ. ಸ್ವಲ್ಪ ಹೇಳಿದ್ನಲ್ಲ, ಅವರು ನಮ್ಮ ಮುಖ್ಯಮಂತ್ರಿಗಳು. ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನ ಮಾತನಾಡ್ತೀವಿ. ಸೊ ನಾನು ಯಾವುದು ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋಷ್ಟು ದೊಡ್ಡವನಲ್ಲ, ಗೊತ್ತಾಯ್ತಲ್ಲ. ಅವ್ರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ. ಇಲ್ಲ, ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನ್ ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದಾರೆ. ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನ್ ಕೊಟ್ಟಿದ್ದಾರೆ ಮಾತು, ಅದ್ರ ಮಾತಿನಂತೆ ನಡೀತಾ ಇದ್ದಾರೆ. ಅದ್ರಲ್ಲಿ ಏನು ತಪ್ಪೇನಿದೆ? ಖಂಡಿತ.
ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕೆಲವರು ಕೊಟ್ಟ ಮಾತಿನಂತೆ ನಡೀತಾ ಇಲ್ವಲ್ಲ? ಅದ್ ನನಗೆ ಗೊತ್ತಿಲ್ಲ. ನನಗೆ ನೀವು ಆ ದೊಡ್ಡವ್ರ ಮಾತನ್ನ ಕೇಳ್ಬೇಕು. ನನ್ನನ್ನು ಕೇಳಿದ್ರೆ ನಾನೇನ್ ಹೇಳಿ? ನನ್ನ ವಿಚಾರ ಏನಾರ ಕೇಳಿದ್ರೆ ನೀವು ನಾನು ಹೇಳ್ತೀನಿ. ತಾವು ಭರವಸೆ ಆಶಾದಾಯಕದಿಂದ ಇದ್ದೀರಾ? ನಾನು ಯಾವತ್ತೂ ಆಶಾದಾಯಕವಾಗಿರೋನೇ ಹೊರತು ನಾನು ಹಿಂದೆ ತಿರುಗಿ ನೋಡೋನಲ್ಲ, ನಾನು ಮುಂದೆ ತಿರುಗಿ ನೋಡೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.